ಮೀಟಿಂಗ್ ಆಯ್ತು ಸರ್. ಇವತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳು ಫಸ್ಟ್ ಟೈಮ್ ಬಹುಶಃ ನಮ್ಮ ಬೆಂಗಳೂರವ್ರನ್ನ ಒಂದು ಮೀಟಿಂಗ್ ಕರೆದಿದ್ವಿ. ಇನ್ ಜನರಲ್ ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ ಕೃಷ್ಣ ಬೈರೇಗೌಡರು ಇದ್ರು, ನಾವೆಲ್ಲ ಶಾಸಕರ ಮಿತ್ರರು ಇದ್ವಿ, ಮತ್ತೆ ನಮ್ಮ ಸೀನಿಯರ್ ಮಿನಿಸ್ಟರ್ ಕೆ.ಜೆ. ಜಾರ್ಜ್ ಸಾಹೇಬ್ರು ಇದ್ರು. ಒಂದ್ 2-3 ಜನಕ್ಕೆ ಬರಕ್ಕಾಗ್ಲಿಲ್ಲ, ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಬರಕ್ಕಾಗಿಲ್ಲ ಅಂತ. ಜನರಲ್ ಆಗಿ ಬೆಂಗಳೂರು ಬಗ್ಗೆ, ಬೆಂಗಳೂರಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಆಗ್ತಾ ಇದೆ, ಕೆಲಸಗಳು ಸ್ವಲ್ಪ ಅದರ ವೇಗ ಇನ್ಕ್ರೀಸ್ ಮಾಡಬೇಕು, ಆದಷ್ಟು ಬೇಗ ಕೆಲಸ ಮಾಡಿಸ್ಬೇಕು ಅಂತ ಎಲ್ಲ ಅದ್ರ ಬಗ್ಗೆ ಜನರಲ್ ಆಗಿ ಓವರ್ ಆಲ್ ಬೆಂಗಳೂರಿಗೆ ಒಳ್ಳೇದಾಗುವಂತ ಒಂದು ಚರ್ಚೆನ ಮಾಡಿದ್ವಿ. ಸರ್, ಇವತ್ತು ಇಬ್ರು ಪ್ರಮುಖರು ಗೈರಾಗಿದ್ದಂತದ್ದು, ಒಂದು ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಮತ್ತೆ ಶಾಸಕರಾಗಿರುವಂತಹ ಜಮೀರಪ್ಪ ಇಬ್ರು ಕೂಡ ಪ್ರಮುಖರು ಖಾತೆ ನಿಭಾಯಿಸಿದ್ದಾರೆ. ಇವನ್ ಸುರೇಶ್ ಬೈರ್ತಿ ಸುರೇಶ್ ಅವ್ರ ಪ್ರಮುಖರಲ್ವಾ, ಅವರು ಬಂದಿಲ್ಲ. ಅಲ್ಲ, ಇವರು ಔಟ್ ಆಫ್ ಸ್ಟೇಷನ್ ಅಂತೆ, ಜಮೀರ್ ಅವರು ಔಟ್ ಆಫ್ ಸ್ಟೇಷನ್ ಅಂತೆ. ರಾಮಲಿಂಗಾರೆಡ್ಡಿ ಅವರು ಸಿಎಂ ಹತ್ರ ಏನೋ ಕೇಳಿದ್ರು ಅಂತ ಸಿಎಂ ಹೇಳಿದ್ರು, ಮಾತಾಡಿದ್ರಪ್ಪ ನನ್ನ ಹತ್ರ ಅಂದ್ರು. ಸೊ ಅದು ಏನ್ ಮಾತಾಡಿದ್ರು ನಾನು ಕೇಳಕ್ ಹೋಗ್ಲಿಲ್ಲ, ಹಾಗಾಗಿ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಹೌದು, ಅವ್ರು ಇರ್ಲಿಲ್ಲ, ಬಹುಶಃ ಸಿಎಂ ಹತ್ರ ಏನೋ ಹೇಳಿರ್ಬೇಕು ನನ್ ಬರಕ್ಕಾಗಲ್ಲ ಅಂತ. ಬಟ್ ಇಟ್ ವಾಸ್ ಜನರಲ್ ಡಿಸ್ಕಷನ್, ಬ್ಯಾಂಗ್ಳೂರ್ ಬಗ್ಗೆ, ಅಭಿವೃದ್ಧಿ ಕೆಲಸಗಳ ಬಗ್ಗೆ, ಇನ್ನೊಂದರ ಬಗ್ಗೆ ಚರ್ಚೆ ಮಾಡಿದೀವಿ. ಸೊ ಇಟ್ಸ್ ಓವರ್ ಆಲ್ ಒಳ್ಳೆ ಚರ್ಚೆ, ಗುಡ್. ಇಟ್ ವಾಸ್ ಇನ್ ಫೇವರ್ ಆಫ್ ಬ್ಯಾಂಗ್ಳೂರ್ ಸಿಟಿ. ನಾವು ಆಗ್ತಾ ಇರುವಂತ ಕೆಲಸದ ಬಗ್ಗೆ, ಇನ್ನೊಂದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ. ಒಂದು ಗಾರ್ಬೇಜ್ ಬಗ್ಗೆ ಎಲ್ಲದ್ರ ಬಗ್ಗೆ ಚರ್ಚೆ ಆಯ್ತು. ಇಟ್ಸ್ ಎ ಗುಡ್ ಡಿಸ್ಕಷನ್. ಮತ್ತೆ ತಿಂಗಳಿಗೆ ಒಂದ್ಸರಿ ಸೇರೋಣ ಅಂತಾನು ಚರ್ಚೆ ಮಾಡಿದೀವಿ. ಸೊ ಓವರ್ ಆಲ್ ಒಳ್ಳೆ ಬೆಳವಣಿಗೆ. ನನಗಂತೂ ತುಂಬಾ ಸಂತೋಷ ಆಯ್ತು. ಬರ್ದೇ ಇರೋರು ಏನೋ ಕಾರಣ ಇರ್ಬೋದು, ಅದ್ರಲ್ಲೇನ್ ರಾಜಕೀಯ ಇಲ್ಲ. ಸೊ ಅದನ್ನ ನೀವು ರಾಜಕೀಯ ಮಾಡಬೇಡಿ. ಫುಟ್ಪಾತ್ ಕ್ಲಿಯರ್ ಮಾಡೋದ್ರ ಬಗ್ಗೆ ನಾನು ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಫುಟ್ಪಾತ್ ಇಲ್ದೆ ಹೋದ್ರೆ ನಾವು ನಡೆಯೋದಿಲ್ಲ. ಇವತ್ತು ಟ್ರಾಫಿಕ್ ಓಡಾಡಕ್ಕೆ ಜಾಗ ಇಲ್ಲ ರಸ್ತೆಯಲ್ಲಿ. ಎಸ್, ನಾವ್ ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡಿ ಬಿಬಿಎಂಪಿಯಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ಹಾಕರ್ ಝೋನ್ ಅಂತ ಮಾಡಿ ಅವ್ರಿಗೆ ಅವಕಾಶ ಕೊಡೋಣ. ನಾವೇನು ಪಾಪ ಬಡವರಿಗೆ ವಿರೋಧ ಏನಿಲ್ಲ, ಆದ್ರೆ ಯಾರು ನಡೆಯಕ್ಕಾಗದಿರೋ ಪರಿಸ್ಥಿತಿ. ನಾವು ಒಂದ್ ರೋಡಲ್ಲಿ ನಡೆಯಕ್ಕಾಗುತ್ತಾ? ಫುಟ್ಪಾತ್ ಇಲ್ದೆ ಹೋದ್ರೆ ಜನ ಎಲ್ಲಿ ನಡಿಬೇಕು? ನಾವು ಅದ್ರ ಬಗ್ಗೆ ಕೂಡ ಆಲೋಚನೆ ಮಾಡ್ಬೇಕಲ್ವಾ? ಸೊ ಈಗಾಗಲೇ ಕೂತ್ ಬಿಟ್ಟಿದ್ದಾರೆ, ಅವರಲ್ಲಿ ಒಂಥರ ನಮ್ಮ ಹಕ್ಕು ಅನ್ನೋ ತರ ಇದ್ದಾರೆ. ಬಟ್ ಅದು ಫುಟ್ಪಾತ್ ಹಕ್ಕು ಯಾರ್ದು? ಸಾಮಾನ್ಯ ಪಬ್ಲಿಕ್. ಸೊ ಅದಕ್ಕೂ ಅವಕಾಶ ಮಾಡಿಕೊಟ್ಟು ಇವ್ರಿಗೂ ಎಲ್ಲೆಲ್ಲಿ ಜಾಗ ಇದೆ ಅಲ್ಲಿ ಹಾಕರ್ ಝೋನ್ ಮಾಡಿ ಅವ್ರಿಗೂ ಕೂತ್ಕೊಳ್ಳಕ್ ಅವಕಾಶ ಮಾಡ್ಕೊಂಡು ಒಳ್ಳೆ ಅದ್ರ ಹಿಂದೆ ಇರುವಂತ ಮಾಫಿಯಾನ ತೆಗಿಬೇಕು. ಅದ್ರಲ್ಲೂ ಒಂದು ದೊಡ್ಡ ಮಾಫಿಯಾ ಇದೆ, ಅದನ್ನ ತೆಗಿಬೇಕು. ನೋಡಿ, ಬಡವರಿಗೆ ಸಹಾಯ ಮಾಡೋದ್ರಲ್ಲಿ ನಾವು ಒಂದ್ ಹೆಜ್ಜೆ ಮುಂದೆ ಇರ್ತೀವಿ. ಬಟ್ ಅನ್ಯಾಯ ಮಾಡುವಂತದ್ದು ದಿಕ್ಕಿನಲ್ಲಿ ನಾವ್ ಯಾರಿಗೂ ಸಪೋರ್ಟ್ ಮಾಡಲ್ಲ. ಸಾಮಾನ್ಯ ಜನಕ್ಕೆ ಪಬ್ಲಿಕ್ ಓಡಾಡಕ್ಕೆ ಎಲ್ಲಿದೆ ಫುಟ್ಪಾತ್? ಅದಕ್ಕಾದ್ರೂ ವ್ಯವಸ್ಥೆ ಮಾಡ್ಕೊಡ್ಬೇಕಲ್ವಾ? ಇಟ್ಸ್ ಎ ಬೇಸಿಕ್ ರಿಕ್ವೈರ್ಮೆಂಟ್. ಆಮೇಲೆ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಇದೆ, ನೀವು ಫುಟ್ಪಾತ್ ಇಸ್ ದ ರೈಟ್ ಪಬ್ಲಿಕ್ ಬಿಟ್ಕೊಡಿ ಅಂತ ಇದೆ. ಬಿಟ್ಕೊಡ್ಬೇಕಲ್ಲ. ಯಾಕೆ ಕೆಲವರಿಗೆ ಜೀವನ ಮಾಡಕ್ ದಾರಿ ಬೇಕು. ತಳ್ಳೋ ಗಾಡಿ ಕೊಡಕ್ ಸರ್ಕಾರ ರೆಡಿ ಇದೆ, ತಗೊಳಕ್ ರೆಡಿ ಇಲ್ಲ. ತಳ್ಕೊಂಡು ಹೋದ್ರೆ ಗಾಡಿ ತಗೊಂಡು ಮನೆ ಹತ್ರ, ಈಗ ನಾವೆಲ್ಲ ಚಿಕ್ಕ ಹುಡುಗರು ನಿಮ್ಮ ಮನೆ ಮುಂದೆ ಎಲ್ಲ ತರಕಾರಿ, ಮುಲ್ಲಂಗಿ, ಟೊಮೆಟೊ ಅಂತ ಬರ್ತಾ ಇದ್ರಲ್ಲ, ಈಗ ಯಾರಾದ್ರೂ ಬರ್ತಾರ? ಈಗ ಆತರ ಬರ್ಲಿ, ಎಲ್ಲಾರ ಮನೆ ಹತ್ರ ತಗೊಳ್ಳಿ, ಏನ್ ತಪ್ಪೇನಿದೆ? ಜೀವನ ಮಾಡಕ್ ದಾರಿ ಬೇಕು. ನಾವ್ ಯಾರಿಗೂ ವಿರೋಧ ಇಲ್ಲ. ಅವರು ತಳ್ಕೊಂಡು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಲಿ. ಅದಕ್ಕೆ ಫ್ರೀಯಾಗಿ ಗಾಡಿ ಕೊಡಕ್ ರೆಡಿ ಇದೆ ನಮ್ ಸರ್ಕಾರ. ಈಗಾಗಲೇ ಎಷ್ಟೋ ಜನ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಅವ್ರಿಗೆ ಗಾಡಿ ಕೂಡ ಕೊಡ್ತಾ ಇದ್ದೀವಿ. ಅಲ್ಲ, ಈಗ ಚುನಾವಣೆ ಮಾಡುವಂತ ಒಂದು ಸಂದರ್ಭ ಯಾವ ತರ ಅನ್ನೋದು ಕೂಡ ಆಲೋಚನೆ ಮಾಡ್ಬೇಕು. SIR ಆಗ್ತಾ ಇದೆ, ಬಹಳ ಇಂಪಾರ್ಟೆಂಟ್. SIR ಆಗಿ ಮುಗಿಬೇಕು, ಎನ್ರೋಲ್ ಆಗಿ ಮತ್ತೆ ಹೊಸ ವೋಟರ್ ಲಿಸ್ಟ್ ಬರ್ಬೇಕು. ಯಾವ ವೋಟರ್ ಲಿಸ್ಟ್ ಇಟ್ಕೊಂಡು ಎಲೆಕ್ಷನ್ ಮಾಡ್ಬೇಕು, ಇವೆಲ್ಲ ನನ್ನ ಇದಲ್ಲ. ಇದನ್ನೆಲ್ಲ ತೀರ್ಮಾನ ಮಾಡಿದ್ರೆ ಎಲೆಕ್ಷನ್ ಮಾಡೋಣ ನಾವೆಲ್ಲರೂ. ಅಲ್ಲ, ಅದು ಯಾರು ತೀರ್ಮಾನ ಮಾಡ್ಬೇಕು? SIR ಮಾಡ್ತಾ ಇರೋದ್ರಿಂದ SIR ಮುಗಿದು ಹೊಸ ವೋಟರ್ ಲಿಸ್ಟ್ ಬಂದು ಮಿಸ್ ಆಗಿರೋರ್ದು ಮತ್ತೆ ಎನ್ರೋಲ್ಮೆಂಟ್ ಆದ್ಮೇಲೆ ತಾನೇ ವೋಟರ್ ಲಿಸ್ಟ್ ರೆಡಿ ಆಗಿದೆ. ಸೊ ಅದನ್ನೊಂದು ತೀರ್ಮಾನ ಮಾಡಿ ನಾವು ಎಲೆಕ್ಷನ್ ರೆಡಿ ಇದ್ದೀವಿ. ತೀರ್ಮಾನ ಮಾಡಿದ ತಕ್ಷಣ ಎಲೆಕ್ಷನ್, ಇಲ್ಲ ಈಗಲೇ ಮಾಡ್ತೀವಿ ಅಂದ್ರೂ ವಿ ಆರ್ ರೆಡಿ ಫಾರ್ ಎಲೆಕ್ಷನ್, ನೋ ಪ್ರಾಬ್ಲಮ್. ನಾವೆಲ್ಲ ಹ್ಯಾಪಿನೇ ಅಲ್ಲ, ಹ್ಯಾಪಿ ಆಗಿದ್ದೀವಿ. ಹ್ಯಾಪಿನೆಸ್ ಏನ್ ಪ್ರಾಬ್ಲಮ್ ಇದೆ? ಎಲ್ಲ ಚೆನ್ನಾಗಿ ಎಲ್ಲ ನಡೀತಾ ಇದೆ. ಫಂಡ್ ಇದೆ, ಕೆಲಸ ಮಾಡ್ತಾ ಇದೀವಿ. ಬೆಂಗಳೂರಲ್ಲಿ ಎಲ್ಲಾ ಕಡೆ ಕೆಲಸ ನಡೀತಾ ಇದೆ, ನೀವೇ ನೋಡ್ತಾ ಇದ್ದೀರಾ. ಪೈಪ್ ಲೈನ್ ಹಾಕ್ತಾ ಇದೀವಿ, ರೋಡ್ ಮಾಡ್ತಾ ಇದೀವಿ, ಮೋರಿ ಮಾಡ್ತಾ ಇದೀವಿ, ಸ್ಟಾಮ್ ರಾಜ್ ಕಾಲುವೆಗಳು ಕ್ಲೀನ್ ಮಾಡ್ತಾ ಇದೀವಿ. ಎಲ್ಲಾ ತರ ಕೆಲಸ ನಡೀತಾ ಇದೆ ಅಲ್ಲ. ಬೆಂಗಳೂರಲ್ಲಿ ಎಲ್ಲಿ ಕೆಲಸ ನಡೀತಾ ಇಲ್ಲ ಅಂತ ನೀವ್ ಹೇಳಿ ನೋಡೋಣ. ಎಲ್ಲಾ ಕಡೆ ನಡೀತಾ ಇದೆ. ಐ ಥಿಂಕ್ ಎಂಡ್ ಆಫ್ ದ ಡೇ ಕೆಲಸ ಏನಂದ್ರೆ, ನೋಡಿ, ಅಭಿವೃದ್ಧಿ ಕೆಲಸಗಳು ಹೇಗೆ ಅಂದ್ರೆ, ನಾವು ಸ್ಯಾನಿಟರಿ ಲೈನು, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರ್ತದೆ,
ಒಂದಿಷ್ಟು ವರ್ಷಕ್ಕೆ ಚೇಂಜ್ ಮಾಡ್ತಾ ಇರ್ಬೇಕು, ರಸ್ತೆ ಮಾಡ್ತಾ ಇರ್ಬೇಕು, ಅವೆಲ್ಲ ನಡೀತಾ ಇದೆ. ಯಾವ್ದಕ್ಕೂ ಕೊರತೆ ಏನಿಲ್ಲ. ಸೊ ಹ್ಯಾಪಿನೆಸ್, ನೀವ್ ಹ್ಯಾಪಿ ಇಲ್ವಾ? ನಿಮ್ಗೆ ಏನು ಹೇಳಿ ಬಂದು ವೈಯಕ್ತಿಕವಾಗಿ ಮಾತಾಡಿ. ಹ್ಯಾಪಿನೆಸ್ಗೆ ಕ್ಯಾಬಿನೆಟ್ ಆಗುತ್ತೆ, ಅದು ಆದಷ್ಟು ಬೇಗ ಆಗುತ್ತೆ. ನೋಡಿ, ಈಗ ನಾವು ನ್ಯೂಸ್ ಮಾಡಕ್ಕೆ ಮಾತಾಡಂಗಿದ್ರೆ ಬೇರೆ ಮಾತಾಡೋಣ, ವಿಚಾರವಾಗಿ ಮಾತಾಡಂಗಿದ್ರೆ ಒಂದು ನೋಡಿ, ಸರ್ಕಾರ ಬಂದಿದೆ, 13 ಜನ ಮಿನಿಸ್ಟರ್ಸ್ ಇದ್ದಾರೆ, ಸಿಎಂ ಎಲ್ಲ ನಡೆಸ್ತಾ ಇದ್ದಾರೆ, ಯಾರಿಗೇನು ಎಲ್ಲೂ ಸಮಸ್ಯೆ ಆಗಿಲ್ವಲ್ಲ. ಕೇಂದ್ರ ಸರ್ಕಾರ ಕ್ವಶನ್ ಪೇಪರ್ ಲೀಕ್ ಆಗೋಯ್ತು, ನೀವೇನು ಮಾತಾಡ್ಲಿಲ್ಲ ಅದ್ರ ಬಗ್ಗೆ. ಎಲ್ಲ ಎಲ್ಲಿ ಕೊಡ್ಲೇ ಇಲ್ವಲ್ಲ, ಎಲ್ಲ ಸರ್ಕಾರ ಇದೆ, ಎಲ್ಲ ಕ್ಯಾಬಿನೆಟ್ ಇದೆ, ಏನಾಯ್ತು? ಸೊ ರಾಜಕೀಯ ಬೇಡ. ನೋಡಿ, ಬೆಂಗಳೂರು ಅಭಿವೃದ್ಧಿ ಬಗ್ಗೆ ನಾವೆಲ್ಲರೂ ಕೂಡ ಬಹಳಷ್ಟು ಕಾಳಜಿಯಿಂದ ಕೆಲಸ ಮಾಡ್ತಾ ಇದೀವಿ. ಅಫ್ಕೋರ್ಸ್ ಕ್ಯಾಬಿನೆಟ್ ವಿಷಯದಲ್ಲಿ ಆಗುತ್ತೆ, ಆಗಲ್ಲ ಅಂತ ಏನ್ ಹೇಳಿಲ್ವಲ್ಲ. ಒಂದು ಪ್ರೊಸೀಜರ್ ಪಾರ್ಟಿ ಅದನ್ನ ಫಾಲೋ ಮಾಡ್ಕೊಂಡು ಮಾಡ್ತೀವಿ, ನೋ ಇಶ್ಯೂಸ್. ಬೇಗ ಆಗುತ್ತೆ. ನೀವು ಕಾಯ್ತಾ ಇದ್ದೀರಾ? ಎಸ್, ಅಫ್ಕೋರ್ಸ್ ನಾನು ಕಾಯ್ತಾ ಇದ್ದೀನಿ, ಇಲ್ಲ ಅಂತ ಏನು ಹೇಳಿಲ್ಲ. ಬಟ್ ಅದಕ್ಕೊಂದು ಸಮಯ ಸಂದರ್ಭ ಇದೆ. ನೋಡಿ, ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು, ಪಕ್ಷ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ನಾವು ಅದಕ್ಕೆ ಅದು ತೀರ್ಮಾನ ಬರ್ಲಿ, ಆದಷ್ಟು ಬೇಗ ಆಗ್ಲಿ ಅಂತ ನಾವು ಕೂಡ ಬಯಸ್ತಾ ಇದ್ದೀವಿ. ಆಗುತ್ತೆ ಅನ್ನೋ ನಂಬಿಕೆ ಕೂಡ ನಮ್ಗಿದೆ. ಸಾರಿ, ಒಂದ್ ನಿಮಿಷ ಗಿಡಗಳು ನಡ್ಬೇಕು ಅಂತ ನಟ್ವಿ, ಗಿನ್ನಿಯಸ್ ರೆಕಾರ್ಡ್ ಮಾಡ್ಲಿಕ್ಕೆ ನಡ್ಲಿಲ್ಲ. ಆ ಕರೆಕ್ಷನ್ ನೀವು ಮಾಡ್ಕೊಳ್ಳಿ. ನಾವು ಬೆಂಗಳೂರಿಗೆ ಗಿಡ ಬೇಡವಾ? ಯಾರು ರೆಡಿ ಆಗಿದ್ದಾರೆ ಅಷ್ಟು ಗಿಡ ನೆಡಕ್ಕೆ? 12 ಅವರಲ್ಲಿ 15 ಲಕ್ಷ ಗಿಡ ನಟ್ಟಿದೀವಿ. ಬನ್ನಿ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಒಣಗಿಲ್ಲ. ಒಂದ್ ನಿಮಿಷ ಏಯ್, ಸುಮ್ನೆ ಸುಳ್ಳು ಹೇಳ್ಬಾರ್ದು ನೀನು. ಎಲ್ಲ ಮರ ನಡ್ಲಿಲ್ಲ ನಾವು, ಸಸಿ ನಟ್ಟಿರೋದು ಮರ. ಇವ್ರು ಜೋರಾಗಿ ಮಾತಾಡೋದು, ನಾನು ಸುಳ್ಳು ಹೇಳ್ತಾ ಇದ್ದಾರೆ. ನೋಡಿ, ಸುಳ್ಳು ಹೇಳ್ಬಾರ್ದು. ನಾನು ನಿಮ್ಗೆ ಇನ್ವಿಟೇಷನ್ ಕೊಡ್ತೀನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಗಿಡ ಇರೋದನ್ನ ನಿಮಗ್ ತೋರಿಸ್ತೀನಿ, ಓಕೆನಾ? ಈಗ ಒಂದ್ ನಿಮಿಷ ಯಾರ ಹಣನೂ ವೆಚ್ಚವಾಗಿಲ್ಲಮ್ಮ. ಅಲ್ಲಿ ನಾವು ಒಳ್ಳೆ ಕಾರ್ಯಕ್ರಮ ಮಾಡಿದೀವಿ. ನಿಮಗ್ ಕರ್ಕೊಂಡೋಗಿ ನಾನೇ ಸ್ವಂತವಾಗಿ ನಿಮ್ ಜೊತೆಗೆ ನಿಂತು ಗಿಡ ಇರೋದನ್ನ ತೋರಿಸಿ ನಾವು ವಿಡಿಯೋ ಮಾಡೋಣ. ನಾಟಿ ಮಾಡೋರ್ನ ಕರ್ಕೊಂಡ್ ನೆಡ್ಸಿದೀರಿ ಅನ್ನುವಂತ ಕುಮಾರಸ್ವಾಮಿ ಅವ್ರ ಆರೋಪ. ಅಲ್ಲ, ಅವ್ರು ಯಾರ್ದಾದ್ರೂ ಇರ್ಲಿ, ಯಾರು ಏನ್ ಬೇಕಿದ್ರೆ ಹೇಳಿ. ನಾನ್ ಹೇಳೋದು 15 ಲಕ್ಷ ಗಿಡ ನಡುವಂತ ಒಂದು ಪ್ರಯತ್ನ ಮಾಡಿದೀವಿ. ಅಟ್ಲೀಸ್ಟ್ ನೀವೆಲ್ಲರೂ ಒಪ್ಕೋಬೇಕಲ್ವಾ? ಇದು ಉಳಿತಾ ಇದೆ. ಅದಕ್ಕೆ ನೀರ್ ಹಾಕ್ತಾ ಇದೀವಿ, ಎಲ್ಲಾ ತರ ವ್ಯವಸ್ಥೆ ಮಾಡ್ತಾ ಇದೀವಿ. ನಾನು ಇನ್ನೊಂದ್ 2-3 ದಿವಸದಲ್ಲಿ ನಿಮಗೆ ಟೈಮ್ ಕೊಡ್ತೀನಿ. ನಾನೇ ನಿಮ್ಗೆ ಮಾಹಿತಿ ಕೊಡ್ತೀನಿ, ಬನ್ನಿ, ನಾವು ಹೋಗಿ ನೋಡ್ಕೊಂಡ್ ಬರೋಣ. ಆಮೇಲೆ ಯಾಕೆಂದ್ರೆ ಗಿಡ ನಡುವಂತದ್ದು, ಅದನ್ನ ಬೆಳೆಸುವಂತದ್ದು, ಅದನ್ನ ಏನ್ ಮಾಡ್ಬೇಕು, ಒಂದ್ ಗಿಡ ನೆಟ್ರೆ 15 ಲಕ್ಷ ಗಿಡ ನಟ್ಟಿದೀವಿ. ಒಂದ್ 5% ಗಿಡ ಆ ಕಡೆ ಈ ಕಡೆ ಆಗಿರ್ಬೋದು. ಒಂದ್ ನಿಮಿಷ, ರೆಕಾರ್ಡ್ ಆಗಿರುವಂತಹದ್ದು ನಮ್ಮ ಬೆಂಗಳೂರಲ್ಲಿ ಆಗಿರುವಂತದ್ದು, ಅದು ಉಳಿಲಿ ಅನ್ನುವಂತಹದ್ದು ಖಂಡಿತ ನಿಮ್ಮ ಭಾವನೆ ನನಗೂ ಇದೆ. ಅದು ಉಳಿಸಿ ಬೆಳೆಸ್ಬೇಕು ಅನ್ನೋ ಭಾವನೆ ನಮಗೂ ಇದೆ. ದಯವಿಟ್ಟು ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ, ಬನ್ನಿ, ನಾವು ನೋಡೋಣ. ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.